ಬಾಯ್ ಬಿಡು ಯಾಮಿನಿ. ಗೋವಿಂದ್ ಮನೆ ಗೃಹ ಪ್ರವೇಶ ಫಂಕ್ಷನ್ ಅಲ್ಲಿ ಯಾಕೆ ಎಡವಟ್ಟಾಯ್ತು? ಮೆಟೀರಿಯಲ್ ಸರಿಯಾದ ಟೈಮ್ಗೆ ಯಾಕೆ ಡೆಲಿವರಿ ಆಗ್ಲಿಲ್ಲ ಹೇಳು? ಅದಕ್ಕಂತ ಒಂದು ಬಡ್ಜೆಟ್ ಫಿಕ್ಸ್ ಮಾಡಿ ಫಾರಿನ್ ಇಂದ ಫ್ಲವರ್ಸ್ ತರಿಸಿದ್ದು ಎಲ್ಲಾನು ವೇಸ್ಟ್ ಆಯ್ತು. ಸೋ ಕೇರ್ಲೆಸ್ ಯು ಆರ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಸರ್, ವ್ಯಾನ್ ಟೈರ್ ಬಸ್ಟ್ ಆಗಿ ವ್ಯಾನ್ ಆಕ್ಸಿಡೆಂಟ್ ಆಗಿತ್ತು ಸರ್. ಡೋಂಟ್ ಗಿವ್ ಮಿ ಸಿಲ್ಲಿ ಎಕ್ಸ್ಕ್ಯೂಸಸ್ ಯಾಮಿನಿ. ಏನಾದ್ರೂ ಕೇಳಿದ್ರೆ ಈ ಕಂಪನಿಯಲ್ಲಿ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ತುಂಬಾ ದೊಡ್ಡದಾಗಿ ಹೇಳ್ತಿಯಲ್ವಾ? ನಿಂಗೆ ಗೊತ್ತಿಲ್ವಾ? ಹೀಗೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಮೆಟೀರಿಯಲ್ಸ್ ತಗೊಂಡು ಹೋಗ್ಬಾರ್ದು ಅಂತ. ಅದೆಲ್ಲ ಹಿಂದಿನ ದಿನನೇ ತಗೊಂಡೋಗಿ ಸ್ಪಾಟ್ ಅಲ್ಲಿ ಡೆಲಿವರಿ ಮಾಡಬೇಕಿತ್ತು ತಾನೆ? ಸರ್, ಮೆಟೀರಿಯಲ್ ಇನ್ಚಾರ್ಜ್ ಅಶೋಕ್ ಸರ್. ಅಯ್ಯೋ, ಸಿಕ್ಕಾಕ್ಸ್ಬಿಟ್ಲಲ್ಲ. ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಬೇಡ. ಈವೆಂಟ್ ಹೆಡ್ ನೀನಾ ಅಶೋಕ? ಸರ್, ವೆಲ್ಕಮ್ ಗರ್ಲ್ ಆಗಿ ಬಂದ ಪರಿನೇ ಸರ್ ಈ ಈವೆಂಟ್ ಪೂರ್ತಿ ಹಾಳಾಗೋದಿಕ್ ಕಾರಣ. ಆದ್ರೂ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಐ ಡಿಡ್ ಮೈ ಲೆವೆಲ್ ಬೆಸ್ಟ್. ವ್ಯಾನ್ ಇನ್ನೂ ಬರ್ಲಿಲ್ಲ ಅಂತ ಅಲ್ಲಿರೋ ನ್ಯಾಚುರಲ್ ಹೂನೆಲ್ಲ ತಂದು ಮಾವಿನ ತೋರಣ ಮಾಡಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ನ್ಯಾಚುರಲ್ ಫ್ಲವರ್ ಡೆಕೋರೇಷನ್ ಅಂತ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಸರ್. ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. ಸರ್, ನಾನು ಮಾಡಿದ ಟ್ರೆಡಿಷನಲ್ ಡೆಕೋರೇಷನ್ ಎಲ್ಲ ನೋಡಿ ಗೋವಿಂದ್ ಸರ್ ತುಂಬಾ ಖುಷಿ ಪಟ್ರು ಸರ್. ಅವ್ರ ವೈಫ್ ಕೂಡ ತುಂಬಾ ಇಷ್ಟಪಟ್ರು ಸರ್. ಓ, ಐ ಸಿ. ಗೋವಿಂದ್ ನನ್ಗಿನ್ನೂ ಏನು ಫೀಡ್ಬ್ಯಾಕ್ ಕೊಟ್ಟಿಲ್ಲ. ಹಲೋ, ನೋಡಿದ್ಯಾ ಪರಿ, ಕಷ್ಟಪಟ್ಟು ಐಡಿಯಾ ಮಾಡಿ ಆ ಈವೆಂಟ್ನ ಸಕ್ಸಸ್ ಮಾಡಿದ್ದು ನೀನು. ಆದರೆ ಒಂಚೂರು ನಾಚಿಕೆ ಇಲ್ಲದೆ ಅದು ಅವಳ ಐಡಿಯಾ ಅಂತ ಹೇಳಿ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ಹೀಗೆ ಯಾಮಿನಿ ಮೇಡಮ್ ಟಕ್ ಟಕ್ ಅಂತ ಹೇಗೆ ಬಣ್ಣ ಬದಲಾಯಿಸ್ತಾಳೆ ನೋಡು. ಊಸರವಳ್ಳಿನೇ ಮೀಸೋ ರೇಂಜಲ್ಲಿ ಬಣ್ಣ ಬದಲಾಯಿಸ್ತಾಳೆ. ಓ ಹೌದಾ? ವೆರಿ ಗುಡ್. ಬಿಡು ಅಶೋಕ್, ಇದು ಒಂದು ಟೀಮ್ ವರ್ಕ್. ಕಂಪನಿಗೆ ಒಳ್ಳೆ ಹೆಸರು ಬಂದ್ರೆ ಸಾಕು. ನಿನ್ಗಿನ್ನೂ ಈ ಜಗತ್ ಬಗ್ಗೆ ಗೊತ್ತಿಲ್ಲ ಪರಿ. ಓಕೆ ಓಕೆ, ಥ್ಯಾಂಕ್ ಯು, ಬಾಯ್. ಯಾಮಿನಿ, ಫೋನ್ ಮಾಡಿದ್ ಯಾರು ಗೊತ್ತಾ? ಗೋವಿಂದ್ ಮಾಡಿದ್ದು. ಓ, ಅವರಾ ಸರ್? ಇವತ್ ನಡೆದಿದ್ದ ಗೃಹ ಪ್ರವೇಶದ ಫಂಕ್ಷನ್ ಬಗ್ಗೆ ಅವನು ಅವನ ವೈಫು ಇಬ್ರು ಒಂದೇ ಸಮ ಹೊಗಳ್ತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಹೇಳಿದ್ರು. ಸದ್ಯ ಉಳ್ಕೊಂಡ್ವಿ. ನನಗೆ ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಯಾಮಿನಿ, ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಪರಿಗೆನೆ ಹೇಳ್ಬೇಕು. ಗೋವಿಂದ್ ಇಷ್ಟೊತ್ತು ಫೋನಲ್ಲಿ ಪರಿ ಬಗ್ಗೆನೆ ಇಷ್ಟೊಂದು ಹೊಗಳ್ತಾ ಮಾತಾಡ್ತಿದ್ದ. ಅವ್ರ ವೈಫ್ ಬೇರೆ ಗೋವಿಂದ್ಗಿಂತ 10 ಹೆಜ್ಜೆ ಮುಂದೆ ಹೋಗಿ ಪರಿ ಏನೋ ಅವರ ಮನೆ ಮಗಳು ಅನ್ನೋ ಹಾಗೆ ತುಂಬಾ ಹೊಗಳಿದ್ರು. ಏನಮ್ಮ ಪರಿ, ನಮ್ ಸಂಪ್ರದಾಯದ ಪ್ರಕಾರ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅವ್ರ ಮನಸ್ಸು ಗೆದ್ಬಿಟ್ಟಿಯಲ್ಲಮ್ಮ. ವೆರಿ ಗುಡ್ ಜಾಬ್ ಪರಿ, ವೆಲ್ ಡನ್. ಗೋವಿಂದ್ ಯಾರನ್ನೂ ಅಷ್ಟು ಈಸಿಯಾಗಿ ಹೊಗಳಲ್ಲಮ್ಮ. ಫಸ್ಟ್ ಟೈಮ್ ಅವನು ಹೊಗಳೋದನ್ನ ನಾನೇ ಕೇಳ್ತಿರೋದು. ಇದು ತುಂಬಾ ದೊಡ್ಡ ವಿಷಯ ಅಮ್ಮ. ಐ ಅಪ್ರಿಷಿಯೇಟ್ ಯು. ಅವತ್ ನೀನು ದಿಢೀರಂತ ಮನೆಗೆ ಬಂದು ಈವೆಂಟ್ ಕಂಪನಿಯಲ್ಲಿ ಕೆಲಸ ಬೇಕು ಅಂತ ಒಂಟಿ ಕಾಲಲ್ಲಿ ಹಠ ಮಾಡಿ ನಿಂತಾಗ್ಲೇ ನಾನ್ ನಿನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲಮ್ಮ. ಆದ್ರೆ ಸರ್ಟಿಫಿಕೇಟ್ನಲ್ಲಿ ಇದ್ದಿದ್ದನ್ನ ಟೈಮ್ ಬಂದ್ ಕೂಡ್ಲೆ ಧೈರ್ಯವಾಗಿ ಮುಂದೆ ನಿಂತು ಮಾಡಿ ನಮ್ ಕ್ಲೈಂಟ್ನ ಮೆಚ್ಚಿಸ್ತೆ ನೋಡು. ವೆರಿ ಗುಡ್ ಮಾ. ನಾನ್ ಮಾತ್ರ ಮಾಡಿಲ್ಲ ಸರ್. ರಂಗೋಲಿ ಹಾಕಿದ್ ಇವರಿಬ್ರು, ಹೂವೆಲ್ಲ ಕಟ್ಟಿದವರು, ಹಾಗೆ ಮಾವಿನೆಲೆ ಬಾಳೆ ಕಂಬ ತಗೊಂಬಂದ್ ಕಟ್ಟಿದ್ ಇವರಿಬ್ರು ಸರ್. ಇಟ್ಸ್ ಕಂಪ್ಲೀಟ್ ಟೀಮ್ ಎಫರ್ಟ್ ಸರ್. ವೆರಿ ಗುಡ್ ಪರಿ. ಒಬ್ರು ಟೀಮ್ ಲೀಡರ್ಗೆ ಬೇಕಾಗಿರೋದು ಅವ್ರು ಕೆಲಸ ಮಾಡೋದು ಮಾತ್ರ ಅಲ್ಲ, ಅವರ ಜೊತೆಲಿರೋ ವ್ಯಕ್ತಿಗಳ ಟ್ಯಾಲೆಂಟ್ನ ಕರೆಕ್ಟ್ ಆಗಿ ಯೂಸ್ ಮಾಡೋಕ್ ಕೂಡ ಗೊತ್ತಿರಬೇಕು. ನಮ್ಮ ಹತ್ರ ಬೇರೆ ಬೇರೆ ರೀತಿ ಕಸ್ಟಮರ್ ಬರ್ತಿರ್ತಾರೆ. ಸ್ವಲ್ಪ ಜನ ಮಾಡರ್ನ್ ಆಗಿ ಯೋಚನೆ ಮಾಡ್ತಾರೆ, ಕೆಲವರು ಟ್ರೆಡಿಷನ್ನ ಇಷ್ಟಪಡ್ತಾರೆ. ಹೀಗೆ ಮಾಡರ್ನ್ ಬಿಸ್ನೆಸ್ ನಲ್ಲಿ ಬುದ್ಧಿ ಓಡಿಸಿ ನಮ್ ಕಲ್ಚರ್ನ ಯೂಸ್ ಮಾಡದೆ ನೋಡು, ಅದರಲ್ಲೇ ನೀನು ಬುದ್ಧಿವಂತೆ ಅಂತ ಗೊತ್ತಾಗುತ್ತಮ್ಮ.